ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಜಾಮೂನ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. 100 ಜನ ಈ ವಿಡಿಯೋನ ನೋಡ್ತಾ ಇದ್ದರೆ ಅಟ್ಲೀಸ್ಟ್ ಅದರಲ್ಲಿ 10 ಜನನಾದರೂ ಸಬ್ಸ್ಕ್ರೈಬ್ ಆದರೆ ನನಗೆ ತುಂಬಾ ಸಪೋರ್ಟ್ ಮಾಡಿದ ಹಾಗೆ ಆಗುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಬನ್ನಿ ಜಾಮೂನ್ ಮಾಡೋದು ಹೇಗೆ ಅಂತ ನೋಡೋಣ. ನಾನು MTR ಬ್ರ್ಯಾಂಡ್ದು ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀನಿ. ಇವಾಗ ಜಾಮೂನ್ ಪೌಡ್ರನ್ನು 1 ಕಪ್ಪಿಂದ ಮೆಜರ್ಮೆಂಟ್ ತೊಗೊಳ್ತಾ ಇದ್ದೀನಿ. ಈ ರೀತಿ ಕಪ್ಪಲ್ಲಿ ಅಳತೆ ತೊಗೊಳ್ಳೋದ್ರಿಂದ ನಮಗೆ ಜಾಮೂನು ಕರೆಕ್ಟಾಗಿ ಮಾಡೋದಕ್ಕೆ ಬರುತ್ತೆ. ಜಾಮೂನ್ ಪೌಡ್ರು ಈ ಕಪ್ಪಿಂದ 2 ಕಪ್ ಆಗಿದೆ. ಇದನ್ನು ನೀಟಾಗಿ ಗಂಟಿಲ್ಲದೆ ಇರೋ ಥರ ಈ ರೀತಿ ಬಿಡಿಸ್ಕೊಳ್ತಾ ಇದ್ದೀನಿ. ಗಂಟೆಲ್ಲ ಬಿಡಿಸ್ಕೋದಾದ್ಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕ್ತಾ ನೀವು ನೀರು ಹಾಕಿ ಕೂಡ ಪೌಡ್ರನ್ನು ಕಲಿಸ್ಬೋದು. ಆದರೆ ಹಾಲು ಹಾಕೋದ್ರಿಂದ ಜಾಮೂನು ತುಂಬ ಸಾಫ್ಟಾಗಿ ಬರುತ್ತೆ. ಅದಕ್ಕಾಗಿ ಹಾಲನ್ನು ಹಾಕ್ತಾ ಇದ್ದೀನಿ. ಹಾಲನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡಬೇಕು. ಒಟ್ಟಿಗೆ ಎಲ್ಲ ಹಾಲನ್ನು ಹಾಕಿದ್ರೆ ಜಾಮೂನ್ ಪೌಡ್ರು ತುಂಬ ಲೂಸ್ ಆದರೆ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕ್ತಾ ಚೆನ್ನಾಗಿ ಸಾಫ್ಟಾಗಿ ಇದನ್ನು ಕಲಿಸ್ಕೊತಿದ್ದೀನಿ. ಈ ಹಿಟ್ಟು ತೀರಾ ಗಟ್ಟಿನೂ ಆಗಬಾರ್ದು, ತೀರಾ ತೆಳುನೂ ಆಗಬಾರ್ದು. ಈ ಹದದಲ್ಲಿರಬೇಕು. ನಾನು 3/4 ಕಪ್ಪು ಹಾಲನ್ನು ತಗೊಂಡಿದ್ದೆ. ಅದರಲ್ಲಿ ಇನ್ನೂ ಸ್ವಲ್ಪ ಹಾಲು ಮಿಕ್ಕಿದೆ. ಜಾಮೂನ್ ಹಿಟ್ಟನ್ನು ಚೆನ್ನಾಗಿ ಕಲಿಸೋದಾದಮೇಲೆ ಇದ್ರ ಮೇಲೆ ಈ ಥರ ಕ್ಲೋಸ್ ಮಾಡಿ 10 ನಿಮಿಷಗಳ ಕಾಲ ಇದನ್ನು ಬಿಡಬೇಕು. ಈ ಹಿಟ್ಟು ನೆನೆಯಷ್ಟೊತ್ತಿಗೆ ಪಾಕವನ್ನು ರೆಡಿ ಮಾಡ್ತಾ ಇದ್ದೀನಿ. ನಾನು ಜಾಮೂನ್ ಪೌಡ್ರನ್ನ ಎಷ್ಟು ಪ್ರಮಾಣದಲ್ಲಿ ತೊಗೊಂಡಿದ್ನೋ ಅಷ್ಟೇ ಪ್ರಮಾಣದಲ್ಲಿ ಸಕ್ಕರೆಯನ್ನು ಕೂಡ ತೊಗೊಂಡಿದ್ದೀನಿ. 2 ಕಪ್ಪು ಜಾಮೂನ್ ಪೌಡ್ರನ್ನು ತೊಗೊಂಡಿದ್ದೆ, 2 ಕಪ್ಪು ಸಕ್ಕರೆಯನ್ನು ತೊಗೊಳ್ತಾ ಇದ್ದೀನಿ. ಅದಕ್ಕೆ 2 ಕಪ್ಪು ನೀರನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ. ನಂತರ ಇದಕ್ಕೆ 3 ಏಲಕ್ಕಿಯನ್ನು ಪೌಡ್ರ್ ಮಾಡಿ ಹಾಕ್ತಾ ಇದ್ದೀನಿ. ಇದಕ್ಕೆ ನೀವು ಕೇಸರಿ ಕೂಡ ಹಾಕ್ಬೋದು. ಸಕ್ಕರೆ ಕರಗೋವರೆಗೂ ಈ ರೀತಿ ಸ್ಪೂನಿಂದ ಚೆನ್ನಾಗಿ ಕಲಿಸ್ತಾ ಇರಬೇಕು. ಸಕ್ಕರೆ ಕಂಪ್ಲೀಟಾಗಿ ಕರಗೋವರೆಗೂ. ನೋಡಿ, ಸಕ್ಕರೆ ಕಂಪ್ಲೀಟಾಗಿ ಕರಗಿದೆ. ಸಕ್ಕರೆ ಕಂಪ್ಲೀಟಾಗಿ ಕರಗಿದ ಮೇಲೆ 5 ನಿಮಿಷಗಳ ಕಾಲ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಕುದಿಸಬೇಕು. ತೀರಾ ಒಂದೆಳೆ ಪಾಕ ಬರೋವರೆಗೂ ಇದನ್ನು ಕುದಿಸಬಾರ್ದು. 5 ನಿಮಿಷ ಇದನ್ನು ಕುದಿಸಿದ್ರೆ ಸಾಕು. ನೋಡಿ, ಇವಾಗ ಪಾಕ ಬಂದಿದೆ. ಈ ರೀತಿ ಕುದಿಯೋ ಟೈಮಲ್ಲಿ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಿಂಬೆಹಣ್ಣಿನ ರಸ ಹಾಕೋದಾದ್ಮೇಲೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಗ್ಯಾಸನ್ನು ಆಫ್ ಮಾಡಬೇಕು. ಜಾಮೂನ್ ಪೌಡ್ರ್ ಕಲಸಿಟ್ಟು 10 ನಿಮಿಷ ಆಗಿದೆ. ನೋಡಿ, ಹಿಟ್ಟು ಎಷ್ಟೊಂದು ಸಾಫ್ಟಾಗಿ ಆಗಿದೆ. ಈ ರೀತಿ ಜಾಮೂನ್ ಹಿಟ್ಟಾಗಬೇಕು. ಈ ಹಿಟ್ಟನ್ನು ಉಂಡೆ ಥರ ಮಾಡಬೇಕು. ಅದಕ್ಕೆ ಕೈಗೆ ಎಣ್ಣೆ ಅಥವಾ ತುಪ್ಪವನ್ನು ಹಚ್ಚಬೇಕು. ಅಂದರೆ ಜಾಮೂನ್ ಹಿಟ್ಟು ಕೈಗೆ ಅಂಟಲ್ಲ ಅಂತ, ಮತ್ತು ಜಾಮೂನ್ ಕೂಡ ಕ್ರ್ಯಾಕ್ ಆಗಲ್ಲ. ಈ ಹಿಟ್ಟನ್ನು ತಗೊಂಡು ಚಿಕ್ಕ ಚಿಕ್ಕ ಉಂಡೆ ಥರ ಮಾಡಬೇಕು. ತುಂಬ ಉಂಡೆ ದೊಡ್ಡದಾಗಬಾರ್ದು. ಉಂಡೆ ದೊಡ್ಡದಾದರೆ ಎಣ್ಣೆಯಲ್ಲಿ ಹಾಕಿದಾಗ ಅದು ಉಬ್ಬುತ್ತೆ, ಮತ್ತು ಪಾಕದಲ್ಲಿ ಹಾಕಿದಾಗ ಕೂಡ ಉಬ್ಬುತ್ತೆ. ಹಾಗಾಗಿ ಚಿಕ್ಕ ಚಿಕ್ಕ ಉಂಡೆಯನ್ನು ಈ ರೀತಿಯಾಗಿ ಮಾಡಬೇಕು. ಉಂಡೆಗಳು ಕ್ರ್ಯಾಕ್ ಆದರೆ ಎಣ್ಣೆಯಲ್ಲಿ ಬಿಟ್ಟಾಗ ಇದು ಒಡೆದು ಬಿಡುತ್ತೆ. ಅದಕ್ಕಾಗಿ ಈ ರೀತಿ ಲೈಟಾಗಿ ಪ್ರೆಸ್ ಮಾಡ್ತಾ ಉಂಡೆಯನ್ನು ಮಾಡಬೇಕು. ಇದೇ ರೀತಿ ಎಲ್ಲ ಉಂಡೆಯನ್ನು ಕೂಡ ಮಾಡ್ತಾ ಇದ್ದೀನಿ. ಇನ್ನೊಂದು ಕಡೆಗೆ ಎಣ್ಣೆಯನ್ನು ಕೂಡ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ. ಎಣ್ಣೆ ಬಿಸಿಯಾಗಿದೆ. ಜಾಮೂನನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಹೈ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಬಾರ್ದು. ಹೈ ಫ್ಲೇಮಲ್ಲಿ ಫ್ರೈ ಮಾಡಿದ್ರೆ ಒಳಗಡೆ ಹಸಿಯಾಗಿ ಹಿಟ್ಟು ಉಳಿದ್ಬಿಡುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಜಾಮೂನು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ. ಇನ್ನೊಂದು ಕಡೆಗೆ ಪಾಕವನ್ನು ಲೈಟಾಗಿ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಪಾಕನೂ ಬಿಸಿಯಾಗಿರಬೇಕು, ಮತ್ತು ಜಾಮೂನ್ ಕೂಡ ಬಿಸಿಯಾಗಿದ್ದರೆ ಚೆನ್ನಾಗಿ ಪಾಕವನ್ನು ಹೀರಿಕೊಳ್ಳುತ್ತೆ. ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ. ಇವಾಗ ಜಾಮೂನನ್ನು ತೆಗಿತಾ ಇದ್ದೀನಿ. ಇದನ್ನು ತೆಗೆದು ಬಿಸಿಯಾಗಿರೋ ಪಾಕದಲ್ಲಿ ಹಾಕ್ತಾ ಇದ್ದೀನಿ. ಇದೇ ರೀತಿ ಎಲ್ಲವನ್ನು ಫ್ರೈ ಮಾಡಿ ಪಾಕದಲ್ಲಿ ಹಾಕ್ತಾ ಇದ್ದೀನಿ. ನೋಡಿ, ಸೊಗಸಾಗಿರೋ ಜಾಮೂನು ರೆಡಿ ಆಯಿತು. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಸಾಫ್ಟಾಗಿ ಬಂದಿದೆ.
ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.